ಈಗ ಕಡಲೆ ಹಿಟ್ಟನ್ನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಗಂಟಿಲ್ದಿರ ನಾವು ಈ ಥರ ಜಡಿ ಮಾಡ್ಕೊಳ್ಬೇಕು. ಫಸ್ಟು ಜಡಿ ಮಾಡಿಕೊಂಡು ಒಂದು ಕಪ್ಪಲ್ಲಿ ಹಾಕಿ ಒಂದು ಕಪ್ ತೊಗೊಂಡಿದ್ದೀನಿ, ಒಂದು ಕಪ್ ಸಕ್ಕರೆ, 1.5 ಕಪ್ ತುಪ್ಪ ತೊಗೊಂಡಿದ್ದೀನಿ. ಬನ್ನಿ ಈಗ ಒಂದು ತಟ್ಟೆಯಲ್ಲಿ ಫಸ್ಟು ತುಪ್ಪ ಸವರಿ ಇಟ್ಕೊಳ್ಳೋಣ. ಪಾಕನ ಹಾಕೋದಕ್ಕೆ ತುಪ್ಪ ಸವರಿ ಇಟ್ಕೊಬೇಕು ಮುಂಚೆನೇ. ನಂತರ ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ತುಪ್ಪನ ಬಿಸಿಗಿಟ್ಕೊಳ್ಳೋಣ. 1.5 ಕಪ್ ತುಪ್ಪನೂ ಕೂಡ ಬಿಸಿ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಬಿಸಿ ಮಾಡಿಕೊಂಡು ಈಗ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಅದಕ್ಕೆ ಬಿಸಿಯಾದಂಥ ತುಪ್ಪನ ಸ್ವಲ್ಪ ಒಂದು ಕಪ್ಪಷ್ಟು, 1/4 ಕಪ್ಪಷ್ಟು ಹಾಕ್ಕೊಂಡು ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಬಿಸಿಯಾಗಿರೋ ತುಪ್ಪ ಸಣ್ಣ ಉರಿಯಲ್ಲಿ ಸ್ಟವ್ ಮೇಲೆ ಇರಲಿ. ಅಷ್ಟರಲ್ಲಿ ಇದನ್ನು ಗಂಟುಗಳಿಲ್ದಿರ ಈ ಥರ ತುಪ್ಪದಲ್ಲಿ ಕಲಸಿಟ್ಕೊಳ್ಬೇಕು ಕಡಲೆ ಹಿಟ್ಟನ್ನು. ನಂತರ ಈಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಬೇಕು. ಸಕ್ಕರೆ 1 ಕಪ್ ತೊಗೊಂಡಿದ್ವಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದೆಳೆ ಪಾಕ ಬರೋ ತನಕ ಕುದಿಸ್ಕೊಬೇಕು. ಇದನ್ನು ಸಕ್ಕರೆ ಎಲ್ಲ ಕರಗಿಸ್ಕೊಂಡು ಚೆನ್ನಾಗಿ ಕರಗಿದ ನಂತರ ಈಗ ಒಂದೆಳೆ ಪಾಕ ಬಂದಿದೆಯಾ ನೋಡೋಣ. ನೋಡಿ ಈ ಥರ ಒಂದೆಳೆ ಪಾಕ ಬರಬೇಕು. ಈ ಥರ ಮಾಡಿದಾಗ ಹೀಗೆ ಒಂದೆಳೆ ಪಾಕ ಬಂದಿದೆ. ಈಗ ತುಪ್ಪದಲ್ಲಿ ಕಲಸಿಟ್ಕೊಂಡಂಥ ಕಡಲೆ ಹಿಟ್ಟನ್ನು ಬಿಸಿ ತುಪ್ಪದಲ್ಲಿ ಕಲಸಿಟ್ಕೊಂಡಿದ್ವಲ್ಲ ಆ ಕಡಲೆ ಹಿಟ್ಟನ್ನೆಲ್ಲವನ್ನು ಈ ಸಕ್ಕರೆ ಪಾಕದ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಬಿಡದೆ ಕಲಿಸ್ಕೊತಾ ಇರಬೇಕು. ನಿಧಾನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡಿರಬೇಕು, ಹೈ ಫ್ಲೇಮ್ ಇಡಬಾರ್ದು. ಈಗ ಪಕ್ಕದಲ್ಲಿ ಬಿಸಿ ಆಗ್ತಿರುತ್ತೆ ತುಪ್ಪ. ಅದನ್ನು ಸ್ವಲ್ಪನೇ ಹಾಕ್ಕೊತಾ ಕಡಲೆ ಹಿಟ್ಟಿನ ಜೊತೆ ಹೊಂದ್ಕೊಳ್ಳೋ ತನಕ ನಾವು ಪಾಕ ಬರೋ ತನಕ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಸ್ವಲ್ಪನೇ ಒಂದೇ ಸರಿ ಹಾಕಬಾರ್ದು ತುಪ್ಪನ. ಉಳಿದಂಥ ತುಪ್ಪನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ಬಿಸಿನೇ ಹಾಕ್ತಾ ಇರಬೇಕು ತುಪ್ಪನ. ನೋಡಿ ಈ ರೀತಿ ಗೂಡು ಥರ ಆಗಬೇಕದು. ಈಗ ಉಳಿದೆಲ್ಲ ತುಪ್ಪನೂ ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಹಿಟ್ಟು, ಪಾಕ, ತುಪ್ಪ ಎಲ್ಲ ಹೊಂದ್ಕೊತಾ ಇದೆ. ಈಗ ಚೆನ್ನಾಗಿ ಈಗ ಪಾಕ ರೆಡಿಯಾಗಿದೆ. ಇಷ್ಟು ರೆಡಿಯಾದ ನಂತರ ಈಗ ಸ್ಟವ್ ಆಫ್ ಮಾಡಿಕೊಂಡು ಮೊದಲೇ ತುಪ್ಪ ಸವರಿ ಇಟ್ಕೊಂಡಿದ್ದಂಥ ತಟ್ಟೆಗೆ ಎಲ್ಲ ಪಾಕವನ್ನು ಕೂಡ ಹಾಕ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಚಾಕುಗೂ ತುಪ್ಪ ಸವರ್ಕೊಂಡು ನಾವು ಕಟ್ ಮಾಡ್ಕೊಬೇಕು. ನೋಡಿ ಚಾಕುಗೆ ಈ ಥರ ತುಪ್ಪ ಸವರ್ಕೊತಾ ಇದ್ದೀನಿ. ಈಗ ನಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಗೆರೆ ಹಾಕಿಟ್ಕೋಬೇಕು. ಒಂದು ಹಾಫ್ ಆನ್ ಅವರ್ ಆದಮೇಲೆ ತಕ್ಷಣವೇ ಮಾಡೋಕ್ಕೆ ಹೋಗಬಾರ್ದು. ಕಟ್ ಮಾಡೋದು ಅದು ಪಾಕ ಬಿಸಿ ಇರೋದ್ರಿಂದ ಹಂಗೆ ಸುತ್ಕೊಂಬರುತ್ತೆ. ಹಾಗಾಗಿ ಒಂದು ಅರ್ಧ ಗಂಟೆ ತಣ್ಣಗಾದ್ಮೇಲೆ ಈ ಥರ ಲೈನ್ಸ್ ಹಾಕಿ ಇಟ್ಕೊಬೇಕು. ನಮಗೆ ಎಷ್ಟೆಷ್ಟು ಸೈಜ್ ಬೇಕು ನೋಡಿಕೊಂಡು, ದೊಡ್ಡದು ಚಿಕ್ಕದು ಅಂತ. ನಂತರ ಅದಾದಮೇಲೆ ಮತ್ತೆ ಅರ್ಧ ಗಂಟೆ ಹಾಗೆ ತಣ್ಣಗಾಗೋದಕ್ಕೆ ಬಿಡಬೇಕು. ಇನ್ನು ಅರ್ಧ ಗಂಟೆ ತಣ್ಣಗಾದ್ಮೇಲೆ ಮತ್ತೆ ಅದನ್ನು ಪೀಸಸ್ ಮಾಡಿಕೊಂಡು ತೊಗೊಳ್ಳೋಣ. ಈಗ ನೋಡಿ ಈಗೆಲ್ಲ ತಣ್ಣಗಾಗಿದೆ. ಈಗ ನಾನು ತಟ್ಟೆಗೆ ಉಲ್ಟಾ ಹಾಕ್ಕೋತಾ ಇದ್ದೀನಿ. ಎಲ್ಲ ಪೀಸಸ್ ಕೂಡ ಹೀಗೆ ನೀಟಾಗಿ ಬರುತ್ತೆ. ನೋಡಿ ಹಿಂಗೆ ಎದ್ದೇಳುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮೈಸೂರು ಪಾಕು ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಸೂಪರಾಗಿ ಬಂದಿದೆ. ಹಬ್ಬಕ್ಕೆ ದೀಪಾವಳಿ ವಿಶೇಷವಾಗಿ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ ಮೈಸೂರು ಪಾಕು.